ಇನ್ಸ್ಟಾಗ್ರಾಮ್ ನಲ್ಲಿ ಶಾಂತಿ ಕ್ರಾಂತಿ ಮೂವಿ ರಿಲೀಸ್ ಒಂದು ಕ್ರಾಂತಿನೇ ಕ್ರಿಯೇಟ್ ಮಾಡಿದೆ. ಅದರ ಎಫೆಕ್ಟ್ ಯಾವ ಲೆವೆಲ್ಗೆ ಇತ್ತು ಅಂದ್ರೆ ಸ್ವತಃ ರವಿಚಂದ್ರನ್ ಅವರೇ ಈ ಸಿನಿಮಾದ ರಿಲೀಸ್ ಬಗ್ಗೆ ಮಾತಾಡೋ ರೇಂಜ್ಗೆ. ಮತ್ತೆ ವಾಪಸ್ ನೀವು ನನ್ನ ಸಿನಿಮಾ ನೋಡಕ್ಕೆ ನುಗ್ಗುತ್ತೀರಾ, ಆ ದಿವಸ ಬರುತ್ತೆ. ಸೋಷಿಯಲ್ ಮೀಡಿಯಾ ಹೈಪ್ ನೋಡಿದ್ರೆ ಈ ಶಾಂತಿ ಕ್ರಾಂತಿ ಮೂವಿ ರಿಲೀಸ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಆದ್ರೆ ನನ್ ಕೇಳೋದಾದ್ರೆ ಈ ಸಿನಿಮಾ ಯಾಕೆ ರಿಲೀಸ್ ಆಗ್ಬಾರ್ದು ಅಂತೀನಿ. ಸೊ ಇವಾಗ ಈ ಸಿನಿಮಾ ರಿಲೀಸ್ ಆಗಿ ಸರಿಯಾಗಿ 30 to 35 ಇಯರ್ಸ್ ಆಗಿದೆ. ಆದ್ರೆ ಈ ಸಿನಿಮಾಗೆ ಈಗಷ್ಟು ಹೈಪ್ ಯಾಕೆ ಬಂತು ಅಂದ್ರೆ ಈ ಸಿನಿಮಾಗೆ ಹಾಕಿರುವಂತ ಎಫರ್ಟ್ ಇಂದ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಅನ್ನೋ ಐಡಿಯಾನೇ ಇಲ್ದಿರೋ ಟೈಮ್ ನಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ರು. ಅದಲ್ಲದೆ ಬೇರೆ ಬೇರೆ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ನ ಇಟ್ಕೊಂಡು ಸಿನಿಮಾ ಮಾಡೋದು ಆಗಿನ ಕಾಲಕ್ಕೆ ಇಂಪಾಸಿಬಲ್ ಆಗಿತ್ತು. ಆದ್ರೆ ರವಿಚಂದ್ರನ್ ಸರ್ ಅದನ್ನ ಪಾಸಿಬಲ್ ಮಾಡಿ ತೋರಿಸಿದ್ರು. ಸೊ ಅಲ್ಲಿವರೆಗೂ ಅನಂತ್ ನಾಗ್ ಅವರು ವಿಲನ್ ರೋಲ್ ಅಲ್ಲಿ ಆಕ್ಟ್ ಮಾಡದೇ ಇರೋರು ವೆರಿ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ವಿಲನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ರು. ಅಂಡ್ ಈ ಸಿನಿಮಾದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ, ಈ ಸಿನಿಮಾದ ಓವರ್ ಆಲ್ ರನ್ ಟೈಮ್ 2 hours 30 minutes. ಆದ್ರೆ ಈ ಸಿನಿಮಾದಲ್ಲಿ ಬರುವಂತ ಸಾಂಗ್ಸ್ ಗಳ ರನ್ ಟೈಮ್ ಎಷ್ಟು ಗೊತ್ತಾ, ಕ್ಲೋಸ್ ಟು 40 to 45 minutes. ಈಗಲೂ ಎಷ್ಟೋ ಜನರ ಮೊಬೈಲ್ ಅಲ್ಲಿ ಈ ಸಿನಿಮಾದ ಸಾಂಗ್ಸ್ ಗಳು ಫಸ್ಟ್ ಅಲ್ಲಿ ಬರ್ತಾರೆ. ಈ ಸಿನಿಮಾದಲ್ಲಿ ಇರುವಂತ ಪ್ರತಿಯೊಂದು ಶಾರ್ಟ್ ನ ಹಾಗೆ ಸೀನ್ ನ 4 ಲ್ಯಾಂಗ್ವೇಜ್ ಅಲ್ಲಿ ಅಟ್ ಎ ಟೈಮ್ ಶೂಟ್ ಮಾಡಿದ್ರು. ಯಾವುದೇ VFX ಹಾಗೆ CGI ಇಲ್ಲದೆ ಸಿನಿಮಾದ ಔಟ್ಪುಟ್ ನ ಆ ಲೆವೆಲ್ ಗೆ ಕೊಟ್ಟಿದ್ರು. ಸೊ ಇಷ್ಟೆಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂತ ಈ ಸಿನಿಮಾ ಆಗಿನ ಕಾಲಕ್ಕೆ ಸೋತಿರ್ಬೋದು ಬಿಕಾಸ್ ಆಫ್ ಆಗಿನ ಜನರೇಷನ್ ಪ್ರಾಬ್ಲಮ್ ಇಂದ. ಆದ್ರೆ ಈಗ ಕಾಲ ಬದಲಾಗಿದೆ, ಜನರೇಷನ್ ಕೂಡ ಬದಲಾಗಿದೆ. ಸೊ ಆಗ ಸೋತಿರ್ಬೋದು, ಈಗ ಹೇಳಕ್ಕಾಗಲ್ಲ. ರಿಲೀಸ್ ಟೈಮ್ ನಲ್ಲಿ ಈ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಬಹುದು.